ಕೊಪ್ಪು ಕೊಬ್ಬೇಕಾಗಿಲ್ಲ ನಿಮ್ಗೆ ಎಲ್ಲರೂ ಭ್ರಷ್ಟಿಕರ ಹೇಳೋದು ಒಳಗೆ ಯಾರಿಗೆ ಕೊಡ್ರು ನಿಮ್ಗೆ ಅಪ್ಪಣೆನ. ಅಲ್ಲಿ ಆಪೋಸಿಟ್ ಒಂದು ಫೋಕಸ್ ಲೈಟ್ ಇದೆ, ಆನೆ ಬಂದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಬಂದ್ಬಿಡುತ್ತಾನೆ. ನೋಡಿ ತಿರ್ಗಾ ಆನೆ ಬಂದು ಆ ರೈಲ್ವೆ ಬ್ಯಾರಿಕೇಡ್ನ ಎತ್ಕೊಂಡು ಹೋಗ್ಬಿಟ್ಟಿದೆ ಕಾಡೊಳಗಡೆ ಒಂದು ಸ್ವಲ್ಪ ದೂರ. ಅದೇ ಜಾಗದಲ್ಲಿ ನೋಡಿ ಮಾಡ್ಬಿಟ್ಟು ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕು. ಕೊಂಬ ಇಲ್ಲ ನಿಮ್ಗೆ, ಸಿಎಂ ಪಿಎಂ ಇಲ್ಲ, ಕೊಂಬ ಇಮ್ಮಿಡಿಯೇಟ್ ಆಗಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದನ್ನೆಲ್ಲ ದಾಟ್ಕೊಂಡು ಬರ್ತಾ ಇದ್ರೆ ಆನೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮೂರಿಂದ. ಇವಾಗ ನಮ್ಮೂರಿನ ಟಾಪ್ ಆಫ್ ದ ಟಾಪ್ ನಮ್ಮ ದೇವಸ್ಥಾನದ ಮೇಲ್ಗಡೆ ಇದ್ದೀನಿ. ಇಲ್ಲೇನು ನೋಡ್ತಾ ಇದ್ದೀರಾ? ಸುತ್ತ ನಮ್ಮೂರು ಕಾಣಿಸ್ತಿದೆ ನೋಡ್ರಿ. ಈಗಿಂದ ಈಗ ನೋಡಿದ್ರೆ ಸುತ್ತ 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 ಎಲ್ಲಪ್ಪ ಊರೇ ಕಾಣಿಸ್ತಿಲ್ಲ ಅನ್ಕೋಬೇಡ್ರಿ. ಇದು ಊರು ಸುತ್ತಮುತ್ತ ಇದಾವೆ. ಇದು ಮಧ್ಯದಲ್ಲಿರುವಂಥ ದೇವಸ್ಥಾನ. ಇವತ್ತೇನಕ್ಕಪ್ಪ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲೇನು ನೋಡ್ತಾ ಇದ್ದೀರಾ? ಇದೆಲ್ಲ ನಮ್ಮ ಫಾರೆಸ್ಟು. ಸನ್ಸೆಟ್ ಆಗ್ತಾ ಇದೆ ಅಲ್ಲಿ ರೈಲ್ವೆ ಬ್ಯಾರಿಕೇಡನ್ನು ಆನೆ ಮುರಿದಿರೋದು ಅಲ್ಲಿ ಕಾಣಿಸ್ತಿದ್ಯಾ? ಅದೇ ಜಾಗದಲ್ಲಿ ಆಲ್ರೆಡಿ ಒಂದು ಆನೆ ಫಸ್ಟ್ ಮುರಿದು ಅದನ್ನು ರಿಪೇರಿ ಮಾಡಿ ತಿರ್ಗಾ ಆನೆ ಬಂದು ಆ ರೈಲ್ವೆ ಬ್ಯಾರಿಕೇಡ್ನ ಎತ್ಕೊಂಡು ಹೋಗ್ಬಿಟ್ಟಿದೆ ಕಾಡೊಳಗಡೆ ಒಂದು ಸ್ವಲ್ಪ ದೂರ. ಅದೇ ಜಾಗದಲ್ಲಿ ನೋಡಿ. ಸೊ ಇವತ್ತು ರಾತ್ರಿ ನಾವು ಇದೇ ಜಾಗದಲ್ಲಿ ಕೆಲಸ ಮಾಡ್ಕೊಂಡು ಇವಾಗ ಕಳೆದ 1 ತಿಂಗಳಿಂದ ಕಂಟಿನ್ಯೂಸ್ ಕೆಲಸ ನಡೀತಾನೆ ಇದೆ. ಇಲ್ಲಿ ಕೆಳಗಡೆ ಏನು ನೋಡ್ತಾ ಇದ್ದೀರಾ? ದೇವಸ್ಥಾನದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ತಿರೋರೆಲ್ಲ ವರ್ಕರ್ಸ್ ಅಲ್ಲ, ಇಲ್ಲಿನ ಸುತ್ತಮುತ್ತ ಫಾರ್ಮರ್ಸ್ಗಳು. ಒಬ್ಬೊಬ್ರು ಮನೆಗೊಬ್ಬೊಬ್ರು ಬಂದು ಇಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ಸೊ ಇವತ್ತು ನಾನು ಇವ್ರ ಜೊತೆ ಇಲ್ಲಿದ್ದು ಇಲ್ಲೋಗಿ ನೋಡೋಣ, ಅಲ್ಲೋಗಿ ನೋಡೋಣ, ಆನೆ ಬರುತ್ತೆ ಏನಂತ ನೋಡೋಣ, ಮತ್ತು ಸುತ್ತ ಇಲ್ಲೆಲ್ಲ ಯಾವ ಥರ ಕೆಲಸ ಮಾಡ್ತಾರೆ, ನಮ್ಮೂರು ದೇವಸ್ಥಾನ ಯಾವ ಥರ ಕಟ್ಟಿದ್ದಾರೆ, ಮತ್ತು ಇಲ್ಲಿ ಯಾವ ಥರ ಇದೆ ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲೇ ನೋಡ್ತಾ ಇದ್ದೀರಾ ದೇವಸ್ಥಾನ. ನಾನು ಗೋಪುರದ ಮೇಲ್ಗಡೆ ಇದ್ದೀನಿ. ಇಲ್ಲಿ ನೋಡಿ, ಗೋಪುರ ಇವಾಗ ಹೊಸದಾಗಿ ನಿರ್ಮಿಸಿರೋದು. ಸದ್ಯಕ್ಕೆ ನಾನು ಇದ್ರ ಮೇಲ್ಗಡೆ ಭಯಗುರು ಎಲ್ಲಿ ಮಿಸ್ ಆದ್ರೆ ಸೀದಾ ಕೆಳಗೆ ಹೋಗ್ತೀನಿ. ನಮ್ಮ ಮುಂದೆ ಒಂದು ದೊಡ್ಡ ಬೆಟ್ಟ ಇದೆ. ಇನ್ನೊಂದು 5 ನಿಮಿಷ ಅಷ್ಟೇ ಸನ್ಸೆಟ್ ಆಗುತ್ತೆ. ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾವು ಸ್ಕೂಲಿಂದ ಬರಬೇಕಾದ್ರೆ ಅಲ್ಲಿ ರೋಡಲ್ಲಿ ಬರ್ತಿದ್ವು. ಹಾಗೆ ಆನೆಗಳು ಬಂದು ನೋಡಿ ಅಲ್ಲಿ ನಿಂತ್ಕೊಳ್ಳೋ. ಅಲ್ಲಿ ಏನು ಕಾಣಿಸ್ತಿದೆ ಫಾರೆಸ್ಟು, ಇದು ಮೇಯ್ನ್ ರೋಡು. ಆ ರೋಡ್ ಪಕ್ಕನೇ ಫಾರೆಸ್ಟ್ ಅಲ್ವಾ. ಈವ್ನಿಂಗ್ ಟೈಮ್ ಆಗ ಹತ್ತಿರಕ್ಕೆ ಬಂದಾಗ ನಮ್ಗೆ ಕಾಣಿಸ್ತಾ ಇತ್ತು. ಆನೆಗಳು ಇಲ್ಲಿ ಬಂದರೆ ಆರಾಮಾಗಿ ಕಾಣಿಸುತ್ತೆ. ಯಾಕಂದರೆ ಎಲ್ಲ ಕುರ್ಜುಲ್ ಕಾಡು ಒಂಥರ ಎಲ್ಲ ಚಿಕ್ಕ ಪುಟ್ಟ ಗಿಡಗಳು. ಅದರಿಂದ ಆನೆ ಬಂದರೆ ಎದ್ದು ಕಾಣಿಸುತ್ತೆ. ನಾವು ಅಲ್ಲಿ ಬರಬೇಕಾದ್ರೆ ಸೀದಾ ಅಲ್ಲಿ ಕಾಣಿಸ್ತಾ ಇತ್ತು ಆನೆಗಳು. ನೀವು ಹೋಮ್ ಟೂರ್ ನೋಡಿರ್ತೀರಾ, ಟೆಂಪಲ್ ಟೂರ್ ನೋಡ್ತೀರಾ? ಸೊ ಇವಾಗ ತೋರಿಸ್ತೀನಿ ಬನ್ನಿ ಟೆಂಪಲ್ ಟೂರ್. ಎಲ್ಲರೂ ಕೆಳಗಿಂದ ಮೇಲೆ ತೋರಿಸ್ಕೊಬತ್ತಾರೆ, ನಾನು ಮೇಲ್ಗಡೆಯಿಂದ ಕೆಳಗಡೆ ತೋರಿಸ್ಕೊಬತ್ತಿದ್ದೀನಿ. ಇವಾಗ ಟಾಪಿಂದ ಹಾಗೆ ಕೆಳಗಡೆ ಹೋದರೆ ಇಳ್ಗೋದಕ್ಕೆ ಮೆಟ್ಲು ಥರ ಬ್ಯಾಂಬೋಲ್ ಮಾಡಿದ್ದಾರೆ. ನೀವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಿರಲ್ಲ, ಸೊ ಮಲೆ ಮಹದೇಶ್ವರರು ಹಲವಾರು ಜಾಗಗಳಲ್ಲಿ ವಿಶ್ರಾಂತಿ ಪಡೆದು ಧ್ಯಾನಗಳನ್ನು ಮಾಡಿ ಇರೋ ಜಾಗಗಳಲ್ಲಿ ಇದು ಕೂಡ ಒಂದು. ಇಲ್ಲೂ ಅವರು ಧ್ಯಾನ ಮಾಡಿ ಹೋಗಿರೋದಕ್ಕೆ ಇಲ್ಲೊಂದು ಟೆಂಪಲ್ ಆಗಿರೋದು. ಇದು ಫ್ರಂಟಿಂದ ನೋಡಿ ಹಿಂಗೆ ಕಾಣಿಸುತ್ತೆ ನೋಡ್ರಿ. ಇದು ಓಪನ್ ಆಗಿಲ್ಲ ದೇವಸ್ಥಾನ, ಡೋರ್ ಕ್ಲೋಸ್ ಆಗಿದೆ. ಹಾಗೆ ಬಂದರೆ ಇದೆಲ್ಲ ಜಗಲಿ ಥರ, ಹೊರಗಡೆ ಔಟ್ಸೈಡ್ ಜಗಲಿ. ನಾವು ಪ್ರತಿ ಅಮಾವಾಸ್ಯೆ ಇಲ್ಲಿ ಪೂಜೆ ಮಾಡ್ತೀವಿ. ನಾವೇ ಅಡುಗೆ ಮಾಡಿ ಸುತ್ತಮುತ್ತ ಹಳ್ಳಿಗಳ ಜನಗಳು ಬಂದು ಇಲ್ಲಿ ಊಟ ಮಾಡೋದಕ್ಕೆ ಜಾಗ ಇದೆಲ್ಲ. ಸೊ ಟೆಂಪಲ್ ಒಳಗೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ಕೆಲಸ ಮಾಡ್ತಾರೆ ಸದ್ಯಕ್ಕೆ. ನೋಡಿ ಫೈನಲಿ ಸನ್ಸೆಟ್ ಆಯಿತು. ನಾವಿವಾಗ ಇದ್ದೀವಿ ರೈಲ್ವೆ ಬ್ಯಾರಿಕೇಡ್ ಹತ್ರ. ರೈಲ್ವೆ ಬ್ಯಾರಿಕೇಡ್ ಎಲ್ಲಿದೆ ಅಲ್ಲೇ ಬಿದ್ದಿದೆ. ತಗೊಂಡೋಗಿ ಆನೆ ಅಲ್ಲಿ ಬೀಸಾಕಿದ್ದು ಇನ್ನೂ ಅಲ್ಲೇ ಇದೆ. ಇವಾಗ ಟೈಮ್ ಸುಮಾರು 6 ಗಂಟೆ 6 ಆಗ್ತಾ ಬಂತು. ಇಷ್ಟೊತ್ತಿಗೆ ಕ್ಲೋಸ್ ಆಗ್ತಾ ಇತ್ತು ಇದು. ಇಲ್ಲಿ ಸೋಲಾರ್ ಫೆನ್ಸ್ ಕೂಡ ಇದೆ. ಆ ಸೋಲಾರ್ ಫೆನ್ಸ್ ಇದೆ, ಆನೆ ಗುಂಡಿ ಇದೆ, ರೈಲ್ವೆ ಬ್ಯಾರಿಕೇಡ್ ಎಲ್ಲ ಅಲ್ಲಿದ್ದಾವೆ. ಆದರೂ ಅದನ್ನೆಲ್ಲ ದಾಟ್ಕೊಂಡು ಬರ್ತವೆ. ಇದೊಂದು ಸ್ವಲ್ಪ ಬೇಗ ರೆಡಿ ಮಾಡಿಸಿ ಅಂತ ಹೇಳ್ತೀವಿ, ಹೇಳಬೇಕು. ಆನೆಗಳು ಬಂದರೆ ಡೈರೆಕ್ಟಾಗಿ ಬರ್ತವೆ. ಅದನ್ನು ನೋಡ್ಕೊಂಡು ಸೀದಾ ಬಂದರೆ ಇಲ್ಲಿ ನೋಡಿ ರೋಡ್ ನೋಡ್ರಿ ಯಾವ ಥರ ಇದೆ. ನಮ್ಮೂರು ರೋಡು ಮಾಡಿಸ್ತೀವಿ ಅಂತ ಯಾವುದೇ ಪೊಲಿಟಿಷಿಯನು, ರಾಜಕೀಯ ವ್ಯಕ್ತಿಗಳು ಬರೀ ಆಶ್ವಾಸನೆ ಕೊಡ್ತಾರೆ, ಇನ್ನೂ ರೆಡಿನೇ ಮಾಡಿಸಿಲ್ಲ. ಹಾಗಾಗಿ ಅವರನ್ನು ನಂಬ್ಕೊಂಡ್ರಾಗಲ್ಲ ಅಂತ ನಾವೇ ಊರವರೇ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಸಿಂಪಲ್ ಎಲ್ಲ ಕಡೆ ನೋಡಿ ಈ ಥರ ಫಸ್ಟು ಮೆಟ್ಲಿಂಗ್ ಮಾಡಿ ಮಳೆ ಊದು ಎಲ್ಲ ನೋಡಿ ಈ ಥರ ಆಗಿದೆ. ಇಲ್ಲೊಂದು ಸ್ವಲ್ಪ ಡೌನ್ ಅಲ್ವಾ, ಮಳೆ ನೀರೆಲ್ಲ ಕೊರ್ಕೊಂಡೋಗಿ ನೋಡಿ ಈ ಥರ ಆಗಿತ್ತು. JCB ಸ್ವಲ್ಪ ರೆಡಿ ಮಾಡಿ ಸ್ವಲ್ಪ ಇದು ಮಾಡ್ತಿದ್ದೀವಿ ಅಷ್ಟೇ. ತಾರೇನಾಗ್ತಾ ಇಲ್ಲ.
ಸದ್ಯಕ್ಕೆ ಲೆವೆಲ್ ಮಾಡ್ತಾ ಇದ್ದೀವಿ ನಾವೇ. ನಮ್ಮ ಸ್ವಂತ ದುಡ್ಡು, ಊರವರ ಸ್ವಂತ ದುಡ್ಡನ್ನು ಖರ್ಚು ಮಾಡ್ತಾ ಇರೋದು ಇದು. ಟೈಮ್ ಸುಮಾರು ರಾತ್ರಿ 9 ಗಂಟೆ ಆಗಿದೆ. ರೈಲ್ವೆ ಬ್ಯಾರಿಕೇಡ್ ಇದೆಯಲ್ಲ, ಅಲ್ಲಿದ್ದೀನಿ. ರೈಲ್ವೆ ಬ್ಯಾರಿಕೇಡ್ ಹಾಕಿಲ್ಲ, ಸುತ್ತ ಸೋಲಾರ್ ಫೆನ್ಸ್ ಹಾಕಿದ್ದಾರೆ. ಇದಿದ್ರು ಆಲ್ಮೋಸ್ಟ್ ಆನೆ ಬರೋದು ಡೌಟು. ಇದು ಎರ್ತ್ ಚೆನ್ನಾಗಿ ಹೊಡಿಯುತ್ತೆ, ಇದನ್ನು ದಾಟ್ಕೊಂಡು ಬರೋದು ಸ್ವಲ್ಪ ಡೌಟ್ ಇದೆ. ಕೆಲವೊಂದು ಆನೆ ಬರಲ್ಲ, ಕೆಲವೊಂದು ಆನೆಗಳು ಬಂದ್ಬಿಡ್ತವೆ. ಆ್ಯಕ್ಚುಲಿ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇವಾಗೇನು ಆನೆ ಇಲ್ಲಿ ಬರಲ್ಲ, ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಬಂದ್ಬಿಡುತ್ತಾನೆ. ಇದನ್ನು ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೆ ಭಯ ಆಗುತ್ತೆ, ಆನೆ ಎಲ್ಲಿ ಬಂದ್ಬಿಡುತ್ತೋ ಅಂತ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದನ್ನೆಲ್ಲ ದಾಟ್ಕೊಂಡು ಬರ್ತಾಯಿದ್ರೆ ಆನೆ. ಟೆಂಪಲಲ್ಲಿ ಯಾರು ಇದ್ದಾರೋ ಯಾರು ಇಲ್ವೋ ಗೊತ್ತಿಲ್ಲ, ಎಲ್ಲ ಖಾಲಿ ಹೊಡಿತಾ ಇದೆ. ಕಟ್ಟೆ ಧಾರ್ಮಿಕ ಸಭೆಗೆ ಜಾಗ ಏನಪ್ಪ, ಅದಕ್ಕೆ ನಾನು ಆ ಕಡೆ ಹಾಕ್ಬಿಡಿ ಅಂತ ಹೇಳ್ದು. ಅಲ್ಲೇ ಫಸ್ಟ್ ಎಸ್ಟಿಮೇಟ್ ಮಾಡಿ ಅಲ್ಲಿ ಹಾಕ್ತಾರೆ ಸರ್. ಇಲ್ಲಿ ಸ್ಟೇಜ್ ಇಲ್ಲಿ ಗಂಟೆ ಬರ್ತಾ ಗೊತ್ತಪ್ಪ, ಅಲ್ಲಿಂದ ಶುರು ಮಾಡಿದ್ರೆ ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬೇಕು ಇಷ್ಟು. VIP ಇಲ್ಲಿ ಕೂತಿರ್ತಾರೆ ಕೆಳಗಡೆ ಜನ ಇಲ್ಲಪ್ಪ ಕೂತಾರೋ. ಅದನ್ನೇ ಇವಾಗ ನಾನು ಹೇಳೋದು, ಈ ಕಡೆ ಹಾಕ್ಸಾಗಿಂತ ಆ ಕಡೆಯಿಂದ ಈ ಕಡೆಗೆ ತಿರ್ಗ್ಸಾಕ್ಬಿಡಿ ಅಂತ ಹೇಳಿದೆ. ಅದೇನು ಈ ಕಡೆಗೆ ತಿರ್ಗ್ಸಾಗಿಲ್ವಂತಲ್ಲ, ತಿರ್ಸಾಗಿಲ್ಲ. ಆಮೇಲೆ ಇದು ಸ್ವಲ್ಪ ಜಾಗನೂ ಇದು ಈ ಕಡೆ ಅಲ್ಲಿ ಹಾಕಿಸ್ತಾರೆ ಸರ್ ಹೋಯ್ತೆ ಅನ್ಸುತ್ತೆ. ಇನ್ನೂ 1 ವಾರ ಇದೆ ನಮ್ಮ ದೇವಸ್ಥಾನದ್ದು ಓಪನಿಂಗು, ಅದಕ್ಕೆ ಸ್ಟೇಜ್ ಎಲ್ಲ ಹಾಕ್ಸಿ. ಸೊ ಎಲ್ಲರನ್ನೂ ಕರೆಸ್ಬೇಕಲ್ಲ, ಅದನ್ನ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ಸ್ಟೇಜ್ ಎಲ್ಲ ಹಾಕ್ಸೋಣ ಅಂತ. ಇದೆಲ್ಲ ಹಳೆಯ ಕಲ್ಲುಗಳು ಅನ್ಸುತ್ತೆ. ಟೈಮ್ 10 ಗಂಟೆ ಆಗಿದೆ. ಸೀದಾ ಅಲ್ಲಿಂದ ಮನೆಗೆ ಬಂದೆ. ಇವಾಗ ಮಲ್ಗಿ ಬೆಳಿಗ್ಗೆ ಸಿಗ್ತೀನಿ. ಗುಡ್ ನೈಟ್. ನಮ್ಮ ರೈತರಿಗೆ ಏನೇನು ಸಮಸ್ಯೆಗಳಾಗ್ತಿದೆ ಆ ಎಲ್ಲ ವಿಷಯಗಳನ್ನು ಕುರಿತು ಅಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ. ಜೊತೆಗೆ ಅಲ್ಲೇ ಪ್ರಕಾಶನ್ ಅವರು ಸಿಗ್ತಾರೆ, ಅವರನ್ನು ನಮ್ಮ ದೇವಸ್ಥಾನಕ್ಕೆ ಇನ್ವೈಟ್ ಮಾಡಿ ಬರೋಣ. ಇವಾಗ ನಾನು ರಾಜು ಇಬ್ಬರು ಹೋಗ್ತಾ ಇದ್ದೀವಿ. ನೀವು ಹೇಗೆ ಬೆಳಿತಾರೆ ಮೊನ್ನೆ ಒಡಕೆ ಹೇಗೆ ಬೆಳೆದ್ರೆ ಏನ್ ಆಟಾಡ್ರೆ ಪಾಲಿಸ್ತೀರಿ ನೀವು? ಅಲ್ಲ ಉಡಲ್ಲ ನೀವೆಲ್ಲ ಒಟ್ಟಿಗೆ ಅಲ್ಲೆಲ್ಲ ಉಡವೇನ್ರಿ ನೀವು? ಕಾಡ್ತಿದ್ದಾರೆ ರೈತ ಬೇಡ ನಿಮ್ಗೆ. ಕೊಬ್ಬೆ ನಿಮ್ಗೆ ಎಲ್ಲರಿಗೂ ಭ್ರಷ್ಟಾಚಾರ ಹೇಳೋದು. ಒಳಗೆ ಯಾರಿಗೆ ಕೊಡ್ರು ನಿಮ್ಗೆ ಅಪ್ಪಡೇನ ಮಾಡಿ ಡಿಎಫ್ ಮಾಡಿ ಕೊನೆಗೆ ನಿಮ್ ಬಿಡ ಹಾಕಿ ನಾವೀಗ ಮಾಡ್ಬಿಟ್ಟು ಅವ್ರ ಮೇಲೆ FIR ಹಾಕ್ಬೇಕು. FIR ಹಾಕಿದ್ರೆ ರೋಡಲ್ಲಿ ಬಂದು ಕೂತ್ಕೊಂಡ್ವಿ ನಾವೀಗ. ಏನ್ ನೀವು ಮಾಡ್ಬಿಟ್ಟು ಕೇಸ್ ಆಗುತ್ತೆ, ನಮಗ್ ಪೆನ್ನಿಲ್ಲ ಪುಸ್ತಕಿಲ್ವಾ? ಕೊಂಬ ಇಲ್ಲ ನಿಮ್ಗೆ, CMಗೂ PMಗೂ ಇಲ್ಲ ಕೊಂಬು. ಈಗ ಫೋನ್ ಮಾಡಿ FIR ಮಾಡಕ್ಕೆ ಇಮ್ಮಿಡಿಯೇಟ್ ಆಗ್ಬೇಕು. ಫೋನ್ ಮಾಡಿ ರಾಮಪುರ ಸ್ಟೇಷನ್ಗೆ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಆಗ್ಬೇಕು. ಮಾಡಿ ಫೋನ್. ಮೊನ್ನೆ ನಮ್ಮ DYSP ಬಂದ್ ಮಾಡಿಸಿದ್ರು. FIR ಆಗಿದೆಯಾ? ತನಿಖೆ ಮಾಡಿಸಿ FIR. ಇನ್ನು ಮುಂದೆ ಯಾರ್ಯಾರು ಹೊಡೆದ ನಾವು ಕಂಬಳ ಕಟ್ಟಾಕ್ಬಿಡ್ತೀವಿ. ನಿಮ್ಮ ಎಷ್ಟು ಜನ ತಗೊಂಡ್ರೆ ಫೋಟೋ ಕಾಡ್ಲೆ ಕಟ್ಟಾಕ್ಬಿಡ್ತೀವಿ. ನಿಮ್ಮ ಏನ್ ತಿಳ್ಕೊಂಡ್ರೆ ರೈತ ಹೋದ್ರೆ ನೀವು ಆಟಾಡ್ರಿ ಆಟೋ ನೀವೆಲ್ಲ ಆ ಕಾಲ ಹೋಯ್ತು. ಲೂಟಿ ಮಾಡೋರು ಕಾಡ ನೀವು ತಿಂದು ತೆಂಗ್ರೆ ಎಷ್ಟು ಬಂದು ಸಭೆ ದುಡ್ಡು ಗೊತ್ತಾ? ಬಂಡೀಪುರ ಬಂದ್ರಿ 35 ಕೋಟಿ ಒಳಗೆ ಬಾರ್ ಇಟ್ಕೊಂಡಿದ್ದಾರೆ. ನೀವು ಗೊತ್ತಾ ಕಾಡುಗಳ ಬಾರು ಅವರ ರೆಸಾರ್ಟ್ಗಳು ಗೊತ್ತೆ. ನೀವು ಇಲ್ಲಿ ಓಡಾಡ್ ಮಾಡಿದ ರೆಸಾರ್ಟ್ಗಳು ಗೊತ್ತಾ? ಸೀಸ್ ಮಾಡಿದ್ದಾರೆ ನೀವು, ಸೀಸ್ ಮಾಡಿದ್ದಾರೆ, ರಿಲೇಷನ್ ಮಾಡಿದ್ದಾರೆ ಅವರು. ನಿನ್ ಮುಂದೆ ನೋಡಿ ನಮಗ್ ಗೊತ್ತಿಲ್ಲ, ನಾವು ಕೆಟ್ಟವ್ರನ್ನ ನೋಡೋದು, ಒಳ್ಳೆಯವ್ರಿಗೆ ನಾವು ಸ್ವಲ್ಪ ಒಳ್ಳೆ ಕೂಟದ ಇನ್ನೂ ನೆನ್ಸ್ಕರಿ ನಾವು. ಇವತ್ತು ನಿಮ್ಮ ಯಾರು ಈಗ ಬಂದಿರೋರು MMLsಗೆ ನಮ್ಮ ಭಾಸ್ಕರ್ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿಗೆ ನಾವು ಗೌರವ ಕೊಡ್ತೀವಿ. ಅಲ್ಲಿ ಕೆಳಗಡೆ ಈ ಕಳ್ಳರ ಅವ್ರ ಈ ಕಳ್ಳರು ನಾವು ಬಿಡಲ್ಲ. ನೀವು ಜಿಂಕ ಮಾಂಸ ತಿಂತಿದಾರಿ, ಒಳಗೆ ಇಸ್ಪೇಟೆ ಹಾಕ್ತಿದಾರಿ, ನೀವೆಲ್ಲರೂ ಬೆಂಕಿ ಹಾಕ್ತಿದಾರಿ, ಪೈರ್ ಮಾಡ್ತಿದಾರಿ. ರೈತರಿದ್ರೆ ನೀವೆಲ್ಲ ಕಾಡು ಉಳಿಸ್ಬೇಡ್ರೆ ಯಾರ ಕಾಡ ನಿಮ್ಮ ಮಟ್ಟಿಗೆ ಬೀಳಮ್ಮ ಕುರ್ಚಿ ಇದ್ದ ನಮ್ಮ ಮಟ್ಟಿದ್ದಲ್ಲ. ಬೀಳ ಕುರ್ಚಿ ಬೀಳಮರ ಯಾರು ಮಾಡಿದ್ರು? ನಿಮ್ಮ ಮಟ್ಟಿಲ್ವ ಬೀಳಮರ? ತೆಗೆದ ಮರ ಇಲ್ವಾ? ಈಗ ನೀವು DFಗಳನ್ನ ಕಳಿಸಿಲ್ಲ, ನಿಮ್ಮೊಂದು ಮಾತಾಡೋ ಅವಶ್ಯಕತೆ ಇಲ್ಲ. ಸಫಾರಿ ನಿಲ್ಲಿಸ್ಬೇಕು, ಆ ಮಸಿ ಹೊಳಿತೀವಿ ಅಂತ. DFಗಳು ಬರ್ಬೇಕು. ನಮ್ಗೆ ಇನ್ನು 8 ದಿನ ಆಗಿ ಬರ್ಬಿಡಿ. DF ಕಳಿಸಿ ಆಯ್ತು, ಇಲ್ಲೇ ಇರ್ತೀವಿ ನಾವು. ನಾಳೆ ಕಳಿಸಿ 3 DFಗಳು ಬರ್ಬೇಕು. ನಿಮ್ಮೊಂದು ಮಾತಾಡೋ ಅವಶ್ಯಕತೆ ನಮ್ಗಿಲ್ಲ. ನೀವು ಹೊಡೆಯೋದು ಮಾಡಿದ್ರೆ ಮಾತಾಡಿ ಚರ್ಚೆ ಮಾಡಿ ಕೇಸ್ಗಳಾಕಿ ಸುಳ್ಳು ಹೇಳಬಾರ್ದು. ಈಗ ಬೊಮ್ಮಲಾಪುರದಲ್ಲಿ ನೀವು 7-8 ಜನ ರೈತರು ತಳ್ಳಿ ನೋಡಕ್ ಬೀಗ ಹಾಕ್ಬಿಟ್ರ
ಹಾಕಕ್ಕಾದ್ರೆ ನಿಮ್ ತಳಿ ನಾವು ಬೀಗ ಹಾಕಕ್ಕೆ ಇಷ್ಟ ನೀವು ಮುಕ್ತಿವ ನಾವು ಕೇಸ್ ಕೊಡ್ತಿದಾರಲ್ಲ ನೀವು, ಅದಕ್ಕೆ ನಾವು ACF ಮೇಲೆ ಕೇಸ್ ಹಾಕ್ಸ್ತೀವಿ. ನಿಮ್ ಮೇಲೂ ಕೇಸ್ ಹಾಕ್ಸ್ಬೋದು, DFO ಮೇಲೆ ಕೇಸ್, ಪೊಲೀಸ್ ಹತ್ರ ನಿಮ್ ಮೇಲೂ ಕೇಸ್ ಹಾಕಬೇಕು. ಎರಡನೇದು ನಂದು, ನಿಮ್ಗೆ ವೆಪನ್ಸ್ಗಳು, ಗನ್ಗಳು, ಸಂಬಳ, ಬ್ಯಾನು, ಸಬಾರ್ಡಿನೇಟು ಎಲ್ಲನೂ ಕೊಟ್ಟಿವಿ. ಆ ಹುಲಿ ನನ್ನೊಂದು ಸತ್ತೋಗ್ಬಿಟ್ರೆ, ಕಾನೂನು ನನ್ನೊಂದು ಸತ್ತೋಗ್ಬಿಟ್ರೆ ನಾವೊಬ್ಬ ಜವಾಬ್ದಾರಿ, ನೀವು ಜವಾಬ್ದಾರಿಗಳಲ್ವಾ? ಇನ್ ಮುಂದೆ ಆತರ ಕೇಸು ಗೀಸು ಉಳಿಸೋದಾದ್ರೆ ಫಸ್ಟ್ ನಿಮ್ಗೆ ಆದ್ಮೇಲೆ ರೈತರಿಗೆ. ಮೊನ್ನೆ ನಾವು ಪಡಗೂರು ಗುಂಡ್ಲಿಪೇಟೆ ಮಾಡ್ತೀವಿ, ಯಾವುದೇ ಕಾಣ್ಕೊಂಡು ಕೇಸ್ ಹಾಕ್ಸಿಲ್ಲ, ಫಸ್ಟ್ ಆಗ DFO ಮೇಲೆ ಅಂತ. ಇನ್ ಮುಂದೆ ನೀವು ಈ ಗುಂಡಲ್ ಜನ ಸೋತೋಗದ ನಿಮ್ಗೆ ಯಾರು ಕೇಸ್ ಆಗಿಲ್ಲ. ಆ ಹುಲಿ ಹೊಡೆದು ಗುಂಡಾಲ್ ತಂದು ಆಗ ಗಂಟೆ ನಿಮ್ಮವ್ರು ಏನ್ ಮಾಡ್ತಿದ್ರು ಒಳಗಡೆ ಹಿಂಗೆಲ್ಲ ಸಂಚು ಗೊತ್ತು ನಿಮ್ಗೆ. ನಿಮ್ಗದ ಲಾಭ ಎಲ್ಲ ಬಂಡವಾಳ ನಿಮ್ಗೆಲ್ಲ, ಅವ್ರಿಗೂ ಲಾಭ ನಿಮ್ಗೂ ಲಾಭ. ನಿಮ್ಮಿಂದಲೇ ಪೂರ್ತಿ ಹಾಳಾಗಿರೋದಿಲ್ಲ, ನಿಮ್ಮಿಂದಲೇ ಕಾಡು. ಒಳಗಡೆ ಪೂರ ಹುಲಿ ಸಾಯಿಯೋದು ನ್ಯಾಚುರಲ್ ಸಾಯ್ಬೇಕು, ನೀವೇನೇ ಟ್ರೀಟ್ಮೆಂಟ್ ಕೊಡೋದಂತ. 100 ಹುಲಿಗೆ 200 ಹುಲಿ ಆಗಲ್ಲ ಬಂಡೀಪುರ. ಎಲ್ಬೋದವು ಒಳಗ್ ನೀರ್ ಕುಡಿಯೋದು ಬರೀ ನೋಡಿ, ಒಂದ್ ಕೊಳ 1 ವರ್ಷಗಂಟು ನೀರ್ ಅಲ್ಲಿ ಬೋರ್ ಹಾಕ್ತಿದ್ರೆ ನೀವು ಶಸ್ತ್ರಚಿಕಿತ್ಸೆ ಮಾಡಿಸೋದು. ನಿಮ್ಮ ಅರಣ್ಯ ಸಚಿವರಿಗೆ ಅಮೃತ ಸಿಗದ ಮಾಡ್ಕೊಳ್ಳಿ. ಹಾಗಾಗಿ ಜವಾಬ್ದಾರಿ ಕಲಿಬೇಕು. ನಾವ್ ಎದ್ರೆ ಮೊನ್ನೆ ಮೊಡಲ್ ಪಳ್ಳಿಯಲ್ಲಿ ಮಾಡಿದ್ರು ಮಾಲ್ತಿಪ್ರಿಯ ಅವ್ರಿಗೆ DFOಗೆ, ನಾವ್ ಮಾತ್ರ ಕಾನೂನು ತಗೊಳ್ಳಲ್ಲ ಕೈಗೆ, ಕಾನೂನು ಚೌಕಟ್ಟಲ್ಲಿ ತಗೋತೀವಿ. ಕಾನೂನು ಹೆಂಗ್ ತಗೋಬೇಕು ಅಂತ ನಮ್ಗೆ ಗೊತ್ತು. ನಿಮ್ ಮನೆಗಳು ಎಷ್ಟು ಬಂಡವಾಳ ಮಾಡಿದ್ರಿ, ಎಷ್ಟು ದುಡ್ಡು ಮಾಡಿದ್ರಿ ಅಂತ ನಮಗ್ ಗೊತ್ತು. ನಾವುಗಳು ಯಾರು ಮಾಡಿಲ್ಲ. ಬಂದು ಫೋನ್ ಮಾಡಿದ್ರು, ಕಾಡಾನೆ ಬಂದಿದೆ ರಾತ್ರಿ. ನಮ್ಗೆ ನಾವು ಮಕ್ಕಳು ಇಷ್ಟೇ ಇರ್ತೀವಿ ಮನೇಲಿ, ತೊಂದ್ರೆ ಆದ್ರೆ ನಾವ್ ಯಾರಿಗೆ ಹೇಳೋಣ, ಯಾರಿಗೆ ಕೇಳೋಣ? ನಾವು ಕೇಳಿದ್ರೆ ಪರಿಹಾರಕ್ಕೋಸ್ಕರ ಹೋದ್ರು ಅಲ್ಲೇನು ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ. ಸರ್ ದಯವಿಟ್ಟು ನಾವೇನ್ ಕೇಳ್ಕೊತಾ ಇದೀವಿ ಅಂದ್ರೆ, ಕಾಡಂಚಿನ ಗ್ರಾಮ ಆಗಿದ್ರು ಸಹ ಇಲ್ಲಿ ಕೇಳಿದ್ರೆ PRT ಅವರು ನಮ್ಮಲ್ಲಿ ಬಂದಿಲ್ಲ ಅಂತ ಆ ಕಡೆಯಿಂದ ಆನೆ ಓಡಿಸ್ತಾರೆ, ಈ ಕಡೆಯಿಂದ ನಮಗ್ ಬಂದಿಲ್ಲ ಅಂತ ಇವ್ರು ಓಡಿಸ್ತಾರೆ. ಮಧ್ಯದಲ್ಲಿ ಬಲಿಪಶು ಆಗ್ತಾ ಇರೋದು ನಮ್ಮಂತ ಜನಸಾಮಾನ್ಯ ರೈತರು. ಇದೇ ರೀತಿ ಮತ್ತೆ ಯಾವ್ದಾದ್ರು ಆಗದಿರೋಂಗೆ ಕ್ರಮ ತಗೊಳ್ತೇವೆ. ಹಸು ಕರುಗಳು, ದನ ಕುರಿಗಳ ಮೇಲೆ ಚಿತ್ರದಾರಿಗಳು ಆಗುತ್ತೆ. ಓಕೆನಾ ಸರ್? ಅದು ಅರ್ಧ ತಿಂಗಳಾಗಿರುತ್ತೆ ಅಥವಾ ಒಂದ್ ಸ್ವಲ್ಪ ಅದನ್ನ ಗಾಯ ಮಾಡಿ ಜೀವಂತವಾಗಿರುತ್ತೆ. ಜೀವಂತವಾಗಿದ್ರೆ ಪರಿಹಾರ ಕೊಡಲ್ಲ ನಾವು, ಅದು ನಮ್ ಲೆಕ್ಕಕ್ಕೆ ಬರಲ್ಲ. ಸತ್ತರೆ ಮಾತ್ರ ಪರಿಹಾರ ಕೊಡೋದು ಯಾವ ನ್ಯಾಯ ಸರ್? ವೈಜ್ಞಾನಿಕವಾಗಿದ್ಯಾ? ನಿಮ್ ಬೆಳೆ ಪರಿಹಾರಗಳು ವರ್ಷಾನುಗಟ್ಟಲೆ ಬಿಟ್ಕೊಂಡು ಕೊಡ್ತೀರಾ, ಸಂಬಳ 1 ತಿಂಗಳು 2 ತಿಂಗಳು ಲೇಟ್ ಆದ್ರೆ ನೀವು ಕೆಲಸ ಮಾಡ್ತೀರಾ ಸರ್? ರೈತರು ಹೇಗೆ ಹೇಳಿದ್ರೆ ಧೋರಣೆ ಮಾಡ್ತೀರಾ ಸರ್? BRT ಅವ್ರು ಬಂದಿದ್ದಾರೆ ಯಾರಾದ್ರು? BRT ಬಂದಿಲ್ವಾ? ಯಾರು ಇಲ್ಲ? ಬರಕ್ ಹೇಳಿದ್ರೆ ಬರಕ್ ಹೇಳಿದಾರೆ ಸರ್ ಓಲ್ಡಿ ಇದೇ ಇವ್ರದ್ದು ಇದೇನಾರು BRT ಆಗ್ಲಿ, ಈ ಕಡೆ MMS ಆಗ್ಲಿ, ಈ ಕಡೆ ಕಾವೇರಿ ಆಗ್ಲಿ, 1 ನಿಮಿಷ ಕೂತ್ಕೊಳ್ಳಿ. ನಿಮ್ಗೆ ಗೊತ್ತು, ಇಷ್ಟು ವರ್ಷಕ್ಕಿಂತ ಈ ವರ್ಷ ಸಿಕ್ಕಾಪಟ್ಟೆ ಬಿಸಿಲಿದೆ, ಅಲ್ಲಲ್ಲಿ ಕಾಡ್ಗಿಚ್ಚು ಆಗ್ತಾ ಇದೆ. ಇವಾಗ ನಮ್ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಲೊಕ್ನಳ್ಳಿಯಿಂದ ಹಿಡಿದು ನಮ್ಮೂರು ಎಲ್ಲಾ ಕಡೆ ಕಾಡ್ಗಿಚ್ಚು. ಅದು ಸ್ವಾಭಾವಿಕ ಆಗ್ತಿದ್ವು ಅಥವಾ ಮನುಷ್ಯನೇ ಕೊಡ್ತಿದಾರೋ ಗೊತ್ತಿಲ್ಲ. ನಿಮ್ ಮೇಲ್ ಕೋಪ ಇದೆ, ಅವ್ರ ಮೇಲ್ ಕೋಪ ಇದೆ. ಇಲ್ಲಿ ನಿಂತಿದಾರಲ್ಲ ಅಧಿಕಾರಿಗಳು, ನೀವೇನು ಕೆಲಸ ಮಾಡಿಲ್ಲ, ಮಾಡಿದಿರೋ ಮಾಡಿಲ್ವೋ, ಕೋಪ ಇರೋದು ನಿಮ್ ಮೇಲೆ. ಆದ್ರೆ ಅನಕ್ಷರಸ್ಥರು ಗೊತ್ತಿಲ್ಲದೆ ಇರೋರು ಆ ಕೋಪನ ತಗೊಂಡೋಗಿ ಕಾಡ್ ಮೇಲೆ ಬಿಡ್ತಾ ಇದಾರೆ. ಅವ್ರಿಗೆ ನೀವು ಕಾಡಿನ ಮಹತ್ವ ಅಂದ್ರೆ ಏನು, ಕಾಡು ಪ್ರಾಣಿಗಳು ಏನಕ್ಕೆ ಬೇಕು ಅದನ್ನ ಅರಿವು ಮೂಡಿಸುವಂತ ಕೆಲಸನ ನೀವು ಮಾಡ್ಬೇಕು. ಕೋಪಕ್ಕೆ ಹೋಗಿ ಕೊಡ್ತಾರೆ, ಸೊ ಅಲ್ಲಿ ಹಾನಿ ಆಗೋದು ಕಾಡು ಪ್ರಾಣಿಗಳು. ಅದರಿಂದ ಎಫೆಕ್ಟ್ ಆಗೋದು ನಮ್ಗೇನೆ, ನಮ್ಮ ರೈತರಿಗೇನೆ. ಕಾಡಿಗೆ ನಾವು ಬೆಂಕಿ ಕೊಟ್ಟಾಗ, ಕಾಡೆಲ್ಲ ನಾಶ ಆದಾಗ ತೊಂದರೆ ಅನುಭವಿಸೋದು ಯಾರು? ರೈತರೇ. ಮಳೆ ಬರಲ್ಲ, ಏನಕ್ಕೆ ಬರಲ್ಲ? ಕಾಡು ಹಾಳಾಗುತ್ತೆ, ಅಲ್ಲಿರೋ ಮರಗಳೆಲ್ಲ ಒಣಗೋಗ್ತವೆ. ಸೊ ಹಾಗಾಗಿ ಇಲ್ಲಿ ಬಂದಿರೋ ರೈತರಿಗೆ ನಾನು ಎಲ್ರಿಗೂ ಮನವಿ ಮಾಡಿ ಕೇಳ್ಕೊತೀನಿ, ಯಾರು ಇವ್ರ ಮೇಲಿನ ಕೋಪಗಳಿಗೋಸ್ಕರ ಕಾಡಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ಬೇಡಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಇದನ್ನ ಹೇಳ್ತಾ ಇದ್ದೀನಿ. ಸೊ ಇದೊಂದು ದಯವಿಟ್ಟು ಈ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ ಸರ್. ನೀವು ಅಷ್ಟೇ ಒಂದೊಂದು ಸಭೆ ಸೇರಿಸಿ, ನೀವು ಅಲ್ಲಿನ ನೀವು ಅಲ್ಲದೆ ಇದ್ರು ನಿಮ್ಮ ಕೆಳಗಡೆ ಯಾರಿದ್ರೆ RFಗಳು ಅವ್ರಿಗೆ ಹೇಳಿ, ಅಲ್ಲಿನ ರೇಂಜ್ಗಳಲ್ಲಿ ಆ ಊರಿನ ರೈತರುಗಳನ್ನ ಕರೆದು 3 ತಿಂಗಳಿಗೊಂದು ಸಭೆ ನಡೆಸಿ, ನಿಮ್ಗೆ ಏನೇನ್ ತೊಂದರೆ ಇದೆ ನಾವೇ ಎಲ್ಲದಕ್ಕೂ ನಾವೇ ಬಂದು ಕೇಳೋದಲ್ಲ. ನೀವು ಸಭೆ ಸೇರಿಸ್ಬೇಕು 3 ತಿಂಗಳಿಗೊಂದ್ಸಲ. ನಿಮ್ಗೆ ಏನ್ ತೊಂದರೆ ಇದ್ರೆ ಹೇಳ್ರಪ್ಪ ಅಂತ ಅಲ್ಲಿನ ರೈತರು ಕೇಳ್ಬೇಕು RFಗಳು. ಆವಾಗ ಅವರು ತೊಂದರೆಗಳನ್ನ ಹೇಳ್ತಾರೆ. ಅವಾಗ ನೀವು ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಅವ್ರಿಗೂ ತೊಂದರೆ ಏನಿದೆ ಅವ್ರು ನೀವು ಕೇಳ್ದಂಗೂ ಆಗುತ್ತೆ. ಸೊ ಇಬ್ರಲ್ಲೂ ಒಂದು ಆತ್ಮೀಯ ಮನೋಭಾವ ಬೆಳೆಯುತ್ತೆ. ಸೊ ಇಲ್ಲಿ ರೈತರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಂದ್ಕೊಂಡು ಸಪೋರ್ಟ್ ಮುಖಾಂತರ ಹೋಗ್ಬೇಕು. ಸೊ ನಾವು ಇಲ್ಲಿ ಅವ್ರು ಕೇಳೋದು, ನೀವು ಮಾಡಿಸ್ತಾ ಇರೋದು, ಆಗ ನೋಡಿ ಈ ತರ ರಸ್ತೆ ಅಡ್ಡ ಹಾಕೋದು, ನಮ್ಮ ರೈತರ
ಏನು ಹೋರಾಟ ಎಂದಿಗೂ ನಿಲ್ಲಲ್ಲ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು.